ಇವತ್ತು ಬಿ ಅಜೀರ ಅವರಿಗೆ ಮುಖಕ್ಕೆ ಸಗಣಿ ಹೊಡೆದಿದ್ರಿಂದ ಆಕ್ಚುಲಿ ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾರೆ. ಅದನ್ನ ಹೊಡೆದಿದ್ದು ಯಾರು, ಯಾಕೆ, ಆ ಒಂದು ರೋಷ ಆವೇಶಗಳು ಏನಕ್ಕೆ, ಸ್ಟಾರ್ಟಿಂಗ್ ಅಂದ್ರೆ ಬೆಳಿಗ್ಗೆ ಎದ್ದಿತ್ತವಿಂದ ಯಾವ ರೀತಿ ಅದು ಕ್ರಿಯೇಟ್ ಆಯ್ತಾ ಹೊರಡ್ತು, ಇದೆಲ್ಲವನ್ನು ಕೂಡ ಹೇಳ್ತೇನೆ. ನಿಜವಾಗ್ಲೂ ಈ ಒಂದು ಸೀಸನ್ನಲ್ಲಿ ಏನು, ಈ ಒಂದು ಸೀಸನ್ ಹಳ್ಳಿ ಪವರ್ ಸೀಸನ್ ಇದೆಯಲ್ಲ, ಇದೇ ಫಸ್ಟ್ ಟೈಮು ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಎತ್ಕೊಂಡೋಗಿದ್ದು, ಅದನ್ನು ಕೂಡ ಬಿ ಹಜೀರಾ ಅವರನ್ನು. ಯಾಕೆ ಯಾಕೆ ಏನಾಯಿತು ಅಂತ ನೀವು ಕೇಳ್ಬೋದು. ಖಂಡಿತವಾಗಿಯೂ ತಿಳಿಸ್ತೀನಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಆ್ಯಕ್ಚುಲಿ ಟಾಸ್ಕನ್ನು ಕೊಡಲಾಯಿತು. ಏನಪ್ಪ ಅಂತಂದರೆ ಲೆಟ್ರ್ ಬರೆದು ಕಳಿಸಿದ್ರು, ನೀವು ಟಾಸ್ಕ್ಗೆ ಇವಾಗಿನಿಂದಲೇ ರೆಡಿ ಆಗಬೇಕು ಬೆಳಗ್ಗೆ ಎದ್ದ ತಕ್ಷಣ ಅಂತ. ಏನು ಅಂತಂದರೆ ಬೆಳಗ್ಗೆ ಸಗಣಿ ಹಾಕಿರುತ್ತಲ್ವಾ, ಅಂದರೆ ತೊಪ್ಪೆ, ಅದನ್ನು ಆ್ಯಕ್ಚುಲಿ ಎಲ್ಲರೂ ಶೇಖರಣೆ ಮಾಡ್ಕೋಬೇಕು ಬುಟ್ಟಿಲಿ, ಅದೆಲ್ಲವನ್ನು ತೆಗೆದುಕೊಂಡು ಬರಬೇಕು. ಆ ನಂತರ ಅದೇ ಸಗಣಿಯಿಂದ ಟಾಸ್ಕು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿ ಆಯಿತು. ಎಲ್ಲರೂ ಕಷ್ಟಪಟ್ಟು ಆ್ಯಕ್ಚುಲಿ ಬೆಳಗ್ಗೆನೆ ಎಲ್ಲರೂ, ಕೆಲವರೆಲ್ಲ ತೊಪ್ಪೆ ಎಲ್ಲ ಇದಕ್ಕೆ ಇದು ತಿಪ್ಪೆಗೆ ತಗೊಂಡು ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ಈಸ್ಕೊಂಡು ಆ್ಯಕ್ಚುಲಿ ಬುಟ್ಟಿಗೆ ತುಂಬಿಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡು ಅವರು ಟಾಸ್ಕ್ಗೆ ರೆಡಿಯಾಗಿ ಬರ್ತಾರೆ. ಅಖಾಡಕ್ಕೆ ಬಂದಾಗ ಆ್ಯಕ್ಚುಲಿ ಇಲ್ಲಿ 4 ಜನರನ್ನು ಬಿಡಲಾಗುತ್ತೆ. ಅಂದರೆ ಇಬ್ಬಿಬ್ಬರು ಒಂದೊಂದು ತಂಡ, ಆಪೋಸಿಟು. ಯಾರ ತಂಡ ಜಾಸ್ತಿ ಇದು ಬೆರಣಿ ತಟ್ತದೋ ಅವರು ಗೆದ್ದ ರೀತಿ ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ, ಆಪೋಸಿಟಲ್ಲಿ ಯಾರ್ಯಾರು ಗೆದ್ರು ಅನ್ನೋದನ್ನ ಒಂದಷ್ಟು ಜನ ಲೀಸ್ಟ್ ಮಾಡ್ಕೊಂಡಿದ್ದೀನಿ, ಹೇಳ್ಬಿಡ್ತೀನಿ. ತೊಗರಿ ಮತ್ತು ಅಂಕಿತಾ ಇವರ ಟೀಮ್ ವಿನ್ ಆಗುತ್ತೆ. ಆಮೇಲೆ ದರ್ಶಿನಿ, ಸ್ನೇಹ ಇವರ ಟೀಮು ಕೂಡ ವಿನ್ ಆಗುತ್ತೆ. ಅಂಕಿತಾ, ಅನಿಶಾ ಇವರ ಟೀಮ್ ಕೂಡ ವಿನ್ ಆಗುತ್ತೆ. ಇದಾದ್ಮೇಲೆ ಇರ್ತಕ್ಕಂಥದ್ದು ಆ್ಯಕ್ಚುಲಿ. ಯಾಕಪ್ಪ ಅಂತಂದರೆ ಇದಕ್ಕಿಂತ ಮೊದಲೇ ಬಿ ಟೀಮ್ ಮತ್ತು ಇನ್ನೊಂದು ಟೀಮು ಇದಾಗಿ ಬಿ ಟೀಮ್ ಸೋತಿರುತ್ತೆ ಸ್ಟಾರ್ಟಿಂಗಲ್ಲಿ. ಈಗ ಲಾಸ್ಟಲ್ಲಿ ಆ್ಯಕ್ಚುಲಿ ಉಳ್ಕೊಳ್ತಕ್ಕಂಥದ್ದೇ ಚಿತ್ರಶ್ರೀ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದೇ ಬಿ ಟೀಮನ್ನು. ಅಂದರೆ ಬಿ ಮತ್ತು ಚಿತ್ರಶ್ರೀ ಇಬ್ಬರ ಟೀಮ್ಗಳು ಜಟಾಪಟೆಗೆ ಇಳಿತವೆ. ಆದರೆ ಲಾಸ್ಟಲ್ಲಿ ಒಂದು ಬೆರಣಿ ತಟ್ಟೋದ್ರಲ್ಲಿ ಚಿತ್ರಶ್ರೀ ಅವ್ರ ಟೀಮ್ ಅವರ ಗೆಲ್ಲುತ್ತೆ. ಈಗ ಇವರಿಗೆ ಆ್ಯಕ್ಚುಲಿ ಸಜಾ ಸಿಗಬೇಕು ಬಿ ಟೀಮ್ ಅವ್ರಿಗೆ. ಆವಾಗ ಆ್ಯಕ್ಚುಲಿ ಇಲ್ಲಿ ಏನಾಗಿತ್ತು ಅಂತಂದರೆ, ಬಿ ಟೀಮು ಆ್ಯಕ್ಚುಲಿ ಚಿತ್ರಶ್ರೀ ಹಿಂದೆ ಸ್ಟಾರ್ಟಿಂಗಲ್ಲಿ ಏನು ಸಗಣಿಯನ್ನು ಶೇಖರಣೆ ಮಾಡ್ತಾಯಿದ್ರು, ತೊಪ್ಪೆನ ಶೇಖರಣೆ ಮಾಡ್ತಾಯಿದ್ರು ಬೆಳಗ್ಗೆನೆ, ಆವಾಗಲೇ ಒಂದು ಸಾರಿ ಜಗಳ ಆಗಿರುತ್ತೆ. ಆ್ಯಕ್ಚುಲಿ ಇಲ್ಲಿ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ತೀವ್ರಗೊಂಡು ಏನಾಗುತ್ತೆ, ಚಿತ್ರಶ್ರೀ ಬಂದ್ಬಿಟ್ಟುತ್ತೆ ಜಾಸ್ತಿ ಅವಳಿಗೆ, ಅಂದರೆ ಬಿಗೆ ಮುಖಕ್ಕೆ ಜಾಸ್ತಿ ಬಳಿತಾಳೆ. ಆಮೇಲೆ ಇಲ್ಲೆಲ್ಲ ತಲೆ ಮೇಲೆಲ್ಲ ಸುರಿತಾಳೆ. ಆಮೇಲೆ ಮತ್ತೆ ಆ್ಯಕ್ಚುಲಿ ಇನ್ನೂ ಒಂದು ಇದನ್ನು ಈಸ್ಕೊಂಡು, ಸಗಣಿಯನ್ನು ಈಸ್ಕೊಂಡು ಮುಖಕ್ಕೆ ಆ್ಯಕ್ಚುಲಿ ಹೊಡಿತಾಳೆ. ಆವಾಗ ಆಕೆಗೆ ಇಲ್ಲಿ ಏಟಾಗಿ ಕೆಳಗಡೆ ಬೀಳ್ತಾಳೆ. ಇದು ಆಗಿದ್ದು. ಇದಾಗಿದ್ದರಿಂದ ಕೆಳಗಡೆ ಬಿದ್ದು ಪ್ರಜ್ಞೆ ತಪ್ತಾಳೆ. ಆನಂತರ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಆಲ್ಮೋಸ್ಟ್ ಅಲ್ಲೇ ಇರ್ತಾರೆ. ಡಾಕ್ಟ್ರು ಬರ್ತಾರೆ, ಆ್ಯಂಬುಲೆನ್ಸ್ ಬರುತ್ತೆ, ಆ್ಯಂಬುಲೆನ್ಸ್ಗೆ ಬಂದು ಕರ್ಕೊಂಡು ಹೋಗ್ತಾರೆ. ಇಷ್ಟು ಇವತ್ತಿಗೆ ಮುಗಿಯುತ್ತೆ ಆ್ಯಕ್ಚುಲಿ. ಇದಾದ ನಂತರ ಏನೇನಾಯಿತು ಅನ್ನೋದು ನಾಳೆ ತೋರಿಸ್ತಾರೆ. ಆಲ್ಮೋಸ್ಟ್ ಸ್ವಲ್ಪನೂ ಕೂಡ ಒಂದು ಪ್ರೋಮೋ ರೀತಿ ತೋರಿಸಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಡಿಪ್ಸ್ ಹಾಕಿಸ್ಕೊಂಡು ಮತ್ತೆ ಗುಣಮುಖವಾಗಿ ಬೇಬಿ ಬರ್ತಾಳೆ. ಆದರೆ ಇವತ್ತು ನಿಜವಾಗ್ಲೂ ಅದೊಂದು ದುರಂತ ಹೇಳ್ಬೋದು. ಯಾಕೆಂದರೆ ಇದುವರೆಗೂ ಏನು ಒಂದು ಹಳ್ಳಿ ಪವರ್ ಸ್ಟಾರ್ಟ್ ಆಗಿತ್ತು, ಅಲ್ಲಿನಿಂದ ಕೂಡ ಈ ಒಂದು ಸೀಸನ್ನಲ್ಲಿ ಆ ಲೆವೆಲ್ಗೆ ಯಾರೂ ಹೋಗಿದ್ದೇ ಇಲ್ಲ. ಆ್ಯಕ್ಚುಲಿ ಚಿತ್ರಶ್ರೀ ಈ ಲೆವೆಲ್ಗೆ ಹೋಗ್ತಾಳೆ ಅಂತ ಗೊತ್ತಿರಲಿಲ್ಲ. ಯಾಕೆಂತಂದರೆ ದರ್ಶಿನಿ ಮತ್ತು ಬಿ ಇವರಿಬ್ಬರು ಜಗಳ ಸ್ಟಾರ್ಟ್ ಮಾಡಿದರು ಸ್ಟಾರ್ಟಿಂಗ್ ದಿನಗಳಿಂದ. ಆದರೆ ನಿನ್ನೆಯಿಂದ ಚಿತ್ರಶ್ರೀ ಮತ್ತು ಬಿ ಅವರ ಜಗಳ ಜಾಸ್ತಿ ಆಯಿತು. ಬಿ ಮತ್ತು ಚಿತ್ರಶ್ರೀ ಇವತ್ತು ಆ್ಯಕ್ಚುಲಿ ಈ ಒಂದು ಲೆವೆಲಲ್ಲಿ ಅಂತ್ಯ ಆಯಿತು ಅಂತ ಹೇಳ್ಬೋದು. ಅದಕ್ಕೆ ಏನೇ ಆದ್ರೂ ಆ ಲೆವೆಲ್ಗೆ ಯಾರೂ ಹೋಗಬೇಡಿ ಅಂತಲೇ ನಾನು ಹೇಳ್ತಕ್ಕಂಥದ್ದು.